ಹೆಲೋ ಗಾಯ್ಸ್, ನಾವಿವತ್ತು ನೈಟ್ ಫಿಶಿಂಗ್ ಹೋಗ್ತಿದ್ದೇವೆ ಆಫ್ಟರ್ ವೆರಿ ಲಾಂಗ್ ಟೈಮ್. ಇವತ್ತು ನಾವು ಫಸ್ಟ್ ಟೈಮ್ ರಂಜಾನ್ ಆದ ಮೇಲೆ ಮೀನ್ ಹಿಡ್ಲಿಕ್ಕೆ ಹೋಗ್ತಿರೋದು. ಅದು ಸಹ ಇವತ್ತು ನೈಟ್ ಫಿಶಿಂಗ್ ಹೋಗ್ತಿದ್ದೇವೆ. ನಿಮ್ಗೆಲ್ಲ ಮೀನ್ ಹಿಡಿದೆಲ್ಲ ತೋರಿಸ್ತೇನೆ, ಎಂಡ್ ತನಕ ನೋಡಿ. ಓಕೆ, ನಾವೀಗ ಗಾಡಿಯಲ್ಲಿ ಹೋಗ್ತಿದ್ದೇವೆ. ಇವತ್ತು ನಮ್ಮೊಟ್ಟಿಗೆ ಜರ್ಸಿ ನಂಬರ್ 18 ವಿರಾಟ್ ಕೊಹ್ಲಿ ಸಹ ಇದ್ದಾನೆ ಮೀನ್ ಹಿಡಿಲಿಕ್ಕೆ. ನಾನು ಚಿಪ್ಸ್, ಬೋಟಿ, ರಸಗುಲ್ಲ ಎಲ್ಲ ತಕೊಂಡಿದ್ದೇನೆ ಅಲ್ಲಿ ಕುತ್ಕೊಂಡು ತಿನ್ಲಿಕ್ಕೆ. ನಮ್ಗೆ ನಾವು ಹೋಗುವ ಪ್ಲೇಸ್ ಸ್ವಲ್ಪ ಕಾಡ್ ಪ್ರದೇಶ, ಬೇರೆ ಗಾಡಿ ಯಾವ್ದು ಇಲ್ಲ, ನಮ್ದು ಗಾಡಿ ಮಾತ್ರ ಇರುದು ಇಲ್ಲಿ. ಈಗ 9 ಗಂಟೆ ಆಯ್ತು, ನಮ್ಮ ಸ್ಪಾಟ್ ಗೆ ನಾವು ರೀಚ್ ಆದ್ವಿ. ಈಗ ಇಲ್ಲಿಂದ ಸ್ವಲ್ಪ ನಡಿಲಿಕ್ಕೆ ಉಂಟು ನೀರ್ ಹತ್ರ ಹೋಗ್ಲಿಕ್ಕೆ. ಹೋಗುವ ದಾರಿಯಲ್ಲಿ ನಮ್ಗೆ ಅನಾನಸ್ ಗಿಡ ಸಹ ಸಿಕ್ಕಿತು. ಅದು ನೋಡ್ಕೊಂಡು ಸೀದಾ ನಾವು ನೀರ್ ಹತ್ರ ಹೋದ್ವಿ. ಸ್ಟಾರ್ಟಿಂಗ್ ನಮ್ಗೆ ಚಿಕ್ಕ ಚಿಕ್ಕ ಮೀನ್ ಸಿಕ್ಕಿತು. ಅದು ನಾವು ನನ್ನ ಫ್ರೆಂಡ್ ಇದು ಬಾತ್ಕೋಲಿಗೆ ಬೇಕಂತ ಅದು ಸಹ ನಾವು ಬಕೆಟ್ ಅಲ್ಲಿ ಹಾಕೊಂಡು ಹೋದ್ವಿ. ಈ ಕತ್ತಲಲ್ಲಿ ನಡೆಯುವಾಗ ಮಿಲಿಟರಿ ಟ್ರೈನಿಂಗ್ ಹೋದಾಗೆ ಆಗ್ತುಂಟು ನಂಗೆ. ಗಾಯ್ಸ್, ಫುಲ್ ಕತ್ತಲೆ ಉಂಟು. ಈ ನೀರಲ್ಲಿ ಏನುಂಟು ಏನಿಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಇಷ್ಟುವರೆಗೆ ನಮ್ಗೆ ಇಷ್ಟು ಮೀನ್ ಸಿಕ್ಕಿದೆ. ಈ ಬಲ್ಲೆ ನೋಡುವಾಗ ನಂಗೆ ಇಲ್ಲಿ ಅಣಕೊಂಡ ಇರ್ಬೋದು ಅಂತ ಎನಿಸಿತು. ಇಂಥದೇ ಜಾಗದಲ್ಲಿ ಅಣಕೊಂಡ ಎಲ್ಲ ಇರುವುದು. ಹೇಗೂ ನಮ್ಗೆ ಮೀನ್ ಬೇಕಂತ ಜರ್ನಿ ಕಂಟಿನ್ಯೂ ಮಾಡ್ತಾ ಹೋದ್ವಿ. ಅವಾಗಲೇ ನಮ್ಗೆ ಸ್ವಲ್ಪ ದೊಡ್ಡದು ಮೀನ್ ಸಿಕ್ಕಿತು. ಇದು ಮೀನ್ ನೋಡಿ ನಮ್ಗೆ ಜೋಶ್ ಬಂತು. ಆಗಲೇ ನಮ್ಗೆ ಮತ್ತೊಂದು ಪುರಿಯೋಲ್ ಮೀನ್ ಸಿಕ್ಕಿತು. ಸ್ವಲ್ಪ ಈಚೆ ನೋಡುವಾಗ ಕಲ್ಲಿನಡಿಯಲ್ಲಿ ಮತ್ತೊಂದು ಪುರಿಯೋಲ್ ಇತ್ತು. ಪುರಿಯೋಲ್ ಕಲ್ಲಿನಡಿಯಲ್ಲಿ ಜಾಸ್ತಿ ಇರುದು. ಹಾಗೆ ಅದ್ ತೆಗ್ದು ನಾವು ಚೀಲಗೆ ಹಾಕುವಾಗ ನಮ್ಗೊಂದು ದೊಡ್ಡದು ಮರಿಮುಗುಡು ಕಾಯಿ ಸೂಪರ್ ಉಂಟು, ಸೈಜು ದೊಡ್ಡದುಂಟು. ಸ್ವಲ್ಪ ಹೊತ್ತು ಬಿಟ್ಟು ನಮ್ಗೆ ಚಂದದೊಂದು ಮೊಡಂಜಿ ಸಿಕ್ಕಿತು. ಅದರ ಸೈಜ್ ದೊಡ್ಡದಿತ್ತು. ಹಾಗೆ ನಮ್ಗೆ ಇವತ್ತು 15 kg ಅಷ್ಟು ಮೀನ್ ಸಿಕ್ಕಿದೆ ಗಾಯ್ಸ್. ನಾನು ಅದ್ ನಿಮ್ಗೆ ಪಾರ್ಟ್ 2 ವಿಡಿಯೋ ಅಲ್ಲಿ ತೋರಿಸ್ತೇನೆ. ನೀವು ನಂದು ಫಾಲೋ ಮಾಡಿ, ಆ ವಿಡಿಯೋ ಮಿಸ್ ಮಾಡಬೇಡಿ.